ಕೃಷ್ಣ ಮಧುಸೂದನ ಕೃಷ್ಣ ಮುರಹರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಮುರಹರಿ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತೋರು ಪರಮಾತ್ಮ ನೀರಜಲೋಚನ ದರ್ಶನ ತೋರು ಮೊರೆ ಕೇಳಿ
ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲ ಹರಣ ಮಾಡುತ್ತಿರುವ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆ ದೇವಾ. ಓಹೋ, ಪರಮಾತ್ಮನು ಈ ದಿನ ಪಾಂಡವರ ರಾಯಭಾರಿಯಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ದುರ್ಯೋಧನನ ಬಳಿಗೆ ಈ ಮಾರ್ಗವಾಗಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಂದಿಗೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ನನಗೆ ಕಾಣಿಸುವೆ ದೇವಾ. ಪರಮಾತ್ಮ, ಹಲವು ವರ್ಷಗಳಿಂದಲೂ ಘೋರ ತಪಸ್ಸನ್ನು ಆಚರಿಸಿದ ಮುನಿಪುಂಗವಾದಿಗಳಿಗೂ ಸಹ ಅಗೋಚರನಾದ ನೀನು ಕೇವಲ ಅಣುಸ್ವರೂಪಿಯಾದ ನನಗೆ ನಿನ್ನ ದರ್ಶನದ ಭಾಗ್ಯವನ್ನು ನೀಡುವೆ ದೇವಾ. ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವನು ದೇವಾ. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ ಪರಮಾತ್ಮ. ಓಂ ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಏಕೆ ದೇವ, ನನ್ನ ಭಕ್ತಿಯಲ್ಲೇನಾದರೂ ಕೊರತೆ ಉಂಟಾಯಿತೆ? ಹೇ ದೇವದೇವ, ಏಕೆ ಪರಮಾತ್ಮ? ಜನಾರ್ದನ, ಹಾಗಲ್ಲಿರಲು ನಿನ್ನ ಧ್ಯಾನದಲ್ಲೇ ಮಗ್ನನಾಗಿರುವ ನನಗೆ ನಿನ್ನ ದರ್ಶನ ಭಾಗ್ಯವನ್ನು ನೀಡಬಾರದೇ ತಂದೆ? ಕೃಷ್ಣ, ಕೃಷ್ಣ, ಹೇ ಕೃಷ್ಣ, ಕೃಷ್ಣ. ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಪರಮಾತ್ಮ, ನಿನ್ನನು ಕಾಣದೆ ನೊಂದಿರುವೆ, ಬಂದೆನ್ನ ಹರಸು ಶ್ರೀ ಹರಿಯೇ. ಪರಮಾತ್ಮ,
ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವೆನು. ಪರಮಾತ್ಮ, ನಿನ್ನನ್ನು ಇದೇನಿದು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾಗಿ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದಾವ ಮಹಾಪುರುಷನಿರಬಹುದು, ಅಥವಾ ಯೋಗಿ ಶ್ರೇಷ್ಠನು, ಭಕ್ತವತ್ಸಲನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವನಾದ ಕೃಷ್ಣ ಪರಮಾತ್ಮನಿರಬಹುದೇ? ಪರಮಾತ್ಮ, ನಿನ್ನನ್ನು ಕ್ಷೀರಾಭಿಷೇಕ ಮಾಡಿ ನಿನ್ನನ್ನು ಒಲಿಸಿಕೊಳ್ಳೋಣವೆಂದರೆ ಆ ಕ್ಷೀರಸಾಗರದಲ್ಲೇ ನೆಲೆಸಿರುವೆ. ಮತ್ತೆ ದನಕನಕಾದಿ ಪುಷ್ಪಗಳಿಂದ ನಿನ್ನನ್ನು ಅರ್ಚಿಸಿ ಒಲಿಸಿಕೊಳ್ಳೋಣವೆಂದರೆ ಆ ಧನಕತಿಪತಿಯಾದ ಲಕ್ಷ್ಮಿಗೇ ಪತಿಯಾಗಿರುವೆ. ಅಂದ ಮೇಲೆ ನಿನ್ನನ್ನು ಯಾವ ರೀತಿ ಆಡಿಕೊಂಡಾಡಿ ನಿನ್ನನ್ನು ಒಲಿಸಿಕೊಳ್ಳಲಿ ಪರಮಾತ್ಮ? ಹೌದು ಹೌದು, ಅದುವೇ ಭಕ್ತಿಯ ಮಾರ್ಗ. ಭಕ್ತಿ ಎಂಬ ಮಾರ್ಗದಿಂದ ನಿನ್ನನ್ನು ಹಾಡಿಕೊಂಡಾಡಿ ನಿನ್ನನ್ನು ಒಲಿಸಿಕೊಳ್ಳುವೆ ಪರಮಾತ್ಮ. ರಂಗ, ವಿಠಲ, ಓಡಿ ಓಡಿ ಬಾ ರಂಗ. ಪರಮಾತ್ಮ, ಓಡಿ
ಹೋಗಿ ನೀನು ಅಂಕಾರಿಸಿ ದೂರದಲ್ಲಿ ಪರಮಾತ್ಮ ಹಿಂತಿರುಗಿ ಹೋಗಿ ನೀನು ಅಂಕಾರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯನೋ ನಿಂತು ವಿಜಯ ವಿಠಲರಾಯನು ಓಡಿ ಓಡಿ ಬಂದು ಅಣಗೆ ನೀಡಿ ಡಿಡಿಕ 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 ಡಿಡಿ ಹಾಡ್ಯಾನೆ ಡಿಡಿ ಹಾಡ್ಯಾನೆ ಡಿಡಿ ಹಾಡ್ಯಾನೆ ರಂಗ ಡಿಡಿ ಡಿಡಿ ಹಾಡ್ಯಾನೆ ರಂಗ ಡಿಡಿ ಹಾಡ್ಯಾನೆ ಪರಮಾತ್ಮ ವಿದುರ ಆ, ಪರಮಾತ್ಮ ಜನಾರ್ದನ ವಾಸುದೇವ ಗೋವಿಂದ ವಾಸುದೇವ ಪರಮಾತ್ಮ
ಪರಮಾತ್ಮ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ದಾರಿದ್ರ್ಯನಿಗೆ ನಿಧಿಯು ದೊರಕಿದಂತೆ ಈ ದೀನನ ಮೊರೆಯನ್ನು ಆರಿಸಿ ಕೊನೆಗೂ ದರ್ಶನ ಭಾಗ್ಯವನ್ನು ತೋರಿದೆಯಲ್ಲ ಪರಮಾತ್ಮ. ಇದು ನಿನಗೆ ನಮಸ್ಕಾರಗಳು. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು ಪರಮಾತ್ಮ. ನಿನ್ನ ಈ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರವನ್ನೆಲ್ಲ ಪಾವನ ಮಾಡಿಬಿಟ್ಟಿಯಲ್ಲ ಪರಮಾತ್ಮ. ವಿದುರ, ಪರಮಾತ್ಮ, ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿರುವೆನು. ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ ಪರಮಾತ್ಮ. ವಿದುರ, ಸಕಲ ಲೋಕಗಳನ್ನೇ ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಟ್ಟುಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ಪಾಮರನಾದ ನಾನು ನಿನಗೆ ಏನನ್ನು ಕೊಡಲಿ ಪರಮಾತ್ಮ? ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆ ಆ ದೇವ. ವಿದುರ, ನೀನೇನು ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀನೇ. ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಎತ್ತಲೆ ಬರೋದು. ಎತ್ತ ಹೋದರು ಮನ ಎತ್ತಲೆ ಬರೋದು. ಎತ್ತನೆಂದೆನಿಸುತ್ತ ವಿದುರ, ವಿದುರ, ಶಕ್ತನೆಂದೆನಿಸುತ್ತ ದುಷ್ಟ ಸುಯೋಧನ. ಶಕ್ತನೆಂದೆನಿಸುತ್ತ ದುಷ್ಟ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನಿರುವನೆ. ಭಕ್ತನೆ ನಿನಗಿಂತ ಉತ್ತಮನಿರುವನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕೇವಲ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ಚೆನ್ನಾಗಿ ಬಲ್ಲೆನು. ಅದಿರಲಿ, ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ವಿದುರ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ಪರಮಾತ್ಮ. ಕ್ಷೀರವೇ? ಕ್ಷೀರವೆಂದರೆ ಬಹುಪ್ರಿಯ ಅಲ್ಲವೇ ವಿದುರ? ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ದೇವ, ಅದು ನಾನು ಕುಡಿದು ಬಿಟ್ಟಿರುವ ಎಂಜಲಾಗಿರುವುದು ಪರಮಾತ್ಮ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇಲನ್ನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ಆಹಾಹಾ, ನನ್ನ ನಾಲಿಗೆಯು ಈಗಲೂ ಕೂಡ ಮರೆತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಹೇ ಪರಮಾತ್ಮ, ಏಕೆ ದೇವ ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ? ಅಥವಾ ನಿನ್ನ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನು ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನಗರ್ಪಿಸಿ ನಾನೇ ಎಲ್ಲವನ್ನು ಸೇವಿಸಿ ಬಿಟ್ಟೆನು ಪರಮಾತ್ಮ. ವಿದುರ, ನನಗರ್ಪಿಸಿ ನೀನೇ ಸೇವಿಸಿ ಬಿಟ್ಟೆಯ? ಹೌದು ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಏಕೆ ದೇವ, ಏಕೆ ಈ ಪರೀಕ್ಷೆ?
ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ? ಆಗಬಹುದು ಪರಮಾತ್ಮ, ಆಗಬಹುದು. ಏಕೆ ವಿದುರ, ಏನಾಯ್ತು? ಪರಮಾತ್ಮ, ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ತೆಗೆದುಕೋ ದೇವ. ವಿದುರ, ಈ ಪಾತ್ರೆಯಲ್ಲಿ ತಲೆಭಾಗದ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನಾಡುವೆಯಾ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ. ಇದೋ ನೋಡು, ಸರ್ವೇ ಜನಂ ಸುಸ್ಥಿರಸ್ತು. ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತವಾಗಿ ಉಳಿದ ಹಾಲು ಹೇಗೆ ಒಳೆ ಒಳೆಯಾಗಿ ಹರಿತಿರುವುದು ನೋಡುವುದಿರಾ? ಜನಾರ್ದನ, ವಾಸುದೇವ, ಕ್ಷೀರಸಾಗರ ಶಯನ, ಬ್ರಹ್ಮಾಂಡದೀಶಂ ಭುವಿಯೋರ್ ಭಕ್ತಜನ ಪರಿಪಾಲಿತಂ ಸಪ್ತಾಶ್ವಮುನಿವಂದಿತ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ಪರಮಾತ್ಮ, ಸಾಗರಾಶಯನ ಶಿರಸಾಗರಾಶಯನ ಪರಮಾತ್ಮ, ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸು ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸು ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯವು ಬಲು ಅಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯವು ಬಲು ಅಮರ. ಪಾಮರನೊಳು ನೀ ಕರುಣೆಯ ತೋರಿ. ಪರಮಾತ್ಮ, ಪಾಮರನೊಳ್ಳು ನೀ ಕರುಣೆಯ ತೋರಿ ತಾಪಸನಿಗಿದ ದಾಮೋದರ. ತಾಪಸನಿಗಿದ ದಾಮೋದರ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ. ಪರಮಾತ್ಮ, ವಿದುರ, ಕೇವಲ ಒಂದು ತೊಟ್ಟು ಹಾಲಿನಿಂದ ಇಡೀ ಕ್ಷೀರ ಸಾಗರವಾಗಿ ಹರಿಸಿಬಿಟ್ಟಿಯಲ್ಲ ಪರಮಾತ್ಮ. ಈ ನಿನ್ನ ಮಹಿಮೆಯನ್ನು ತಾಯಿಯಾದ ಯಶೋದೆಯೊಬ್ಬಳೇ ಅರಿಯಬಲ್ಲಳು. ಈ ಪಾಮರನಾದ ನಾನು
ನಿನ್ನ ಮಹಿಮೆಯನ್ನು ಹೇಗೆ ತಾನೇ ಅರಿಯಲು ಸಾಧ್ಯ ಪರಮಾತ್ಮ? ಇದರ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಹಾಗೆಯೇ ನನ್ನ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ರಾಜ್ಯಸಭೆಗೆ ಬರುವೆನು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿಕೊಂಡಿರುವ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಹೋಗುತ್ತಿರುವುದೇನೋ ಬಹು ಶ್ಲಾಘನೀಯವಾದುದೇ. ಆದರೆ ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಪರಮಾತ್ಮ. ಇದರ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ದುರ್ಯೋಧನನು ತಾನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಪರಮಾತ್ಮ, ನೀನು ಸಹ ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬಾ. ಆಗಬಹುದು. ಅಲ್ಲಿ ಹಿಂದೆ ಎಂದು ನಡೆಯದ ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ವಿದುರ, ಹಾಗೆ ನೀನು ಬರಬೇಕಾದರೆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಆ ಪಾಂಡವರನ್ನು ಕಂಡರೆ ನಿನಗೆ ಎಂತಹ ಪ್ರೇಮ, ಎಷ್ಟೊಂದು ಮಮಕಾರ. ವಿದುರ, ನಾನು ಬಂದು ಬಹಳ ಹೇಳಿತು, ನಾನಿನ್ನು ಹೊರಡಲ್ಲೇ. ಆಗಬಹುದು ಪರಮಾತ್ಮ, ಆಗಬಹುದು. ಜಗದ ಜೀವನದ ಕನುಲೆ ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲ ತಟ ನಿನ್ನ, ನಿನ್ನ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪಲ್ಲವರಿಲ್ಲ ಜಗದ ಜೀವನದಲ್ಲಿ. ಪಲ್ಲವರಿಲ್ಲ ಜಗದ ಜೀವನದಲ್ಲಿ, ಬವಣ್ಣಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಬವಣ್ಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಭಗರೋಗ ವೈದ್ಯ. ನೀ ಪರಿಪಾಲಿಸು ಭವರೋಗ ವಂದ್ಯ, ನೀ ಪರಿಪಾಲಿಸು ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಕನುಲೆ, ಜಗದ ಜೀವನದ ತನುಲೆ.
ಸೌಬಲರಾಜ ಶಕುನಿ, ನಿನ್ನ ಪ್ರತಿಜ್ಞೆಯನ್ನು ಮರೆತೆಯಾ? ನಿನ್ನ ಅನ್ನದಾತರು ಅರಸು ಮಕ್ಕಳು ಆದ ನಮ್ಮನ್ನು ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿ ಆ ದುರ್ಯೋಧನನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನುಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿರುವೆಯಾ ಶಕುನಿ? ಏನಾಯಿತು ನಿನ್ನ ದ್ವೇಷ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಸೇಡು? ಸೋಮಲರಾಜ ಶಕುನಿಯ ಆಶ್ವಾಸನೆಯಲ್ಲಿ ಅಲ್ಲಗಡಿಯುತ್ತಿರುವ ಹದಮ ಮರಳುಗಳೇ ಸದ್ದು. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ತಾಂಡವ ರುದ್ರ. ಅಖಂಡ ಭರತ ಖಂಡದ ಅಖಂಡ ಭರತ ಖಂಡದ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮೋತ್ಸರದ ಮೋಹ ನಿಪುಣ ಈ ಸೌಬಲರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಪ. ಓ ನನ್ನ ವಂಶಕ್ಕೆ, ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರುಳ ದುರ್ಯೋಧನನೇ ಕೇಳು. ದುರ್ಮರ್ತ ದುರ್ಜಾತ ಹೊಂದು ನಿನ್ನ ಎಂತಮ್ಮನ ಸಹೋದರಮ್ಮನೆಂದೇ ಮರೆತು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನನ್ನು, ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಡು ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನ ದೇಹವೇ ಕಂಪಿಸುತ್ತಿರುವವು, ಕೈ ಕಾಲುಗಳೇ ಕಂಪಿಸುತ್ತಿರುವವು, ನೂರಾರು ಕೀಟಗಳು ನನ್ನ ಎದೆಯನ್ನು ಇರುವಂತೆ ಮೋಸವಾಗುತ್ತಿರುವುದು. ದುರ್ಯೋಧನ, ಒಂದು ನೀನು ನಮಗೆ ತಿನ್ನಲು ಕೇವಲ ಒಂದು ವಿಡಿಯನ್ನ, ಒಂದೇ ಒಂದು ಒಳವು ನೀರನ್ನು ಕೊಡುತ್ತಿದ್ದೆಯಲ್ಲವೇ? ನೀನು ನೀಡುತ್ತಿದ್ದ ಇಡೀ ಅನ್ನ ಹೊಳಲು ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಮವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗಿಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಮೊತ್ತದಂತೆ ಮಾಡಿ ಅವರೆಲ್ಲರೂ ಹಸುವಿನ ಆಕ್ರೋಶದಿಂದ ನರಳಿ ಒಬ್ಬೊಬ್ಬರಾಗಿ ಅದರಾದರ ದುರ್ಯೋಧನ. ಸತ್ಯವೆಂದು ಪ್ರಮಾಣಿಸುತ್ತೇನೆ. ನಾನು ನಿಮ್ಮಗಳ ತುತ್ತನ್ನು ತಿಂದು ಇನ್ನು ಜೀವಂತವಾಗಿರುವುದೇ ನಿಮ್ಮಗಳ ಮರಣಕ್ಕೆ ಕಾರಣಕರ್ತನಾದ ದುರುಳ ದುರ್ಯೋಧನ ಕೊರಳಿಗೆ ಹುರುಳಿ ರಾಜ್ಯವನ್ನು ಹಾಕಲು. ದುರ್ಯೋಧನ, ಒಂದು ನೀನು ಮಾಡಿದ ಮೋಸವು ಕುರುಕುಲದ ಅದೃಷ್ಟ ಕೀಟವೇ. ನೋಡು ಈ ದಾರುಣ ದೃಶ್ಯವನ್ನು.
ದಾರುಣ ದೃಶ್ಯವು ಈಗಲೂ ನನ್ನ ತುದಿಪಟದಿಂದಳಿಯದೆ ಉಳಿದು ನಿರಂತರ ಬಡಬಾಗ್ಲಿ ಜ್ವಾಲೆಯಿಂದ ಬೆಂದು ನೊಂದು ಕುಂದಿ ಕುಶವಾಗಿರುವ ನನ್ನ ಈ ದೇಹವನ್ನು ಹಣುವಾಗಿ ಚಿತ್ರವಾಗಿ ತೊಂಡರಿಸಿ ನೋಡಿದರು ಶೇಡಿಗೆ ಶೇಡು, ರೋಷಕ್ಕೆ ರೋಷ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಎಂಬ ಮಾಧುರ್ಯದ ಮಾತುಗಳ ಹೊರತಾಗಿ ಮತ್ತೆ ಇನ್ಯಾವ ಆಶಾ ಆಕಾಂಕ್ಷೆಗಳು ಇಲ್ಲ. ದುರ್ಯೋಧನ, ಮತ್ತೆ ಯಾವ ಆಶಾ ಆಕಾಂಕ್ಷೆಗಳು ಇಲ್ಲ. ಅಂದು ನೀನು ಮಾಡಿದ ಮೋಸವು ಇಂದಿಗೂ ನನ್ನ ದೇಹದಲ್ಲಿ ದೇಶಾಗ್ನಿ ಜ್ವಾಲೆಯಂತೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಪರಮೇಶ್ವರ, ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗ 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 ನೆಚ್ಚು ದೇಶದದು ಐಶ್ವರ್ಯವಿರುವುದು ಲೋಕದರಾಳೆ. ದುರ್ಯೋಧನ, ದಗದಗ ನೆಚ್ಚಿದ ದೇಶದ ಜ್ವಾಲೆ ಐಶ್ವರ್ಯವಿರುವುದು ಲೋಕದರಾಳೆ. ಹರಡಿದ ದಾಹ ಎಲ್ಲರೂ ಉಳಿಯುವ ಚಂದ್ರ ಗುರುಕುಲವೆಲ್ಲ. ದುರ್ಯೋಧನ, ಜಗದಗ ನೆಚ್ಚಿದ ದೇಶದ ಜ್ವಾಲೆ ಐಶ್ವರ್ಯವಿರುವುದು ಲೋಕದರಾಳೆ. ಹರಡಿದ ದಾಹ ಎಲ್ಲರೂ ಉಳಿಯುವ ಚಂದ್ರ ಗುರುಕುಲವೆಲ್ಲ. ಸೋಲಿಸಿದಂತನು ಕುರುಪತಿ ನಮ್ಮನ ಹೌಚಿನವತಿಯ ಸೆರೆಯಲೆ ಇಟ್ಟನು. ಗೌರವ, ಸೋಲಿಸಿದಂತನು ಕುರುಪತಿ ನಮ್ಮನ ಹೌಚಿನವತಿಯ ಸೆರೆಯಲೆ ಅಣ್ಣ ತಮ್ಮಂದಿರು ನೂರರು ನಾವು ನಮಗೋದಾಗಿದ್ದು ಸೆರೆಮನೆಯಳು ಸಾವು. ನಮಗೋದಾಗಿದ್ದು ಸೆರೆಮನೆಯಳು ಸಾವು. ಪಾಪಿ ದುರ್ಯೋಧನ, ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿದ್ದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿದ್ದು ಸೆರೆಮನೆ ಸಾವು. ದಗದಗ 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 ನೆಚ್ಚಿದ ದೇಶದ ಐಶ್ವರ್ಯವಿರುವುದು ಲೋಕದರಾಳೆ. ತೀರಿಸ ನನಗರ ಸಾಲವ ಬೇಗ. ನೂರರೊಬ್ಬನೆ ಉಳಿದ ಈಗ ತೀರಿಸ ನನಗರ ಸಾಲವ ಎಮ್ಮರವಾಯಿತು ಎನ್ನೆಯ ಶೇಡು ಶೇಡು ಶೇಡ. ದುರ್ಯೋಧನ, ನೂರರೊಬ್ಬನೆ ಉಳಿದ ತೀರಿಸ ನನಗರ ಸಾಲವ ಇವಾಗುವುದೆನ್ನೆಯ ಶೇಡು. ಮಸಾಣಿಯನ್ನು ತಲು ಕೌರವ ನಾಡು. ಎಮ್ಮರವಾಯಿತು ಎನ್ನೆಯ ಶೇಡು, ಮಸಾಣಿಯನ್ನು ತಲು ಕೌರವ ನಾಡು. ದಗದಗ 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 ನೆಚ್ಚಿದ ದೇಶದ ಜ್ವಾಲೆ ದೈತ್ಯ ಲೋಕಕರಾಣೆ. ದಗದಗ ನೆಚ್ಚಿದ ದೇಶದ ಜ್ವಾಲೆ ದೈತ್ಯವಿರುವುದು ಲೋಕಕರಾಣೆ. ದಗದಗ ದಗದಗ ದಗದಗ. ದುರ್ಯೋಧನ, ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರು ನಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಕೊಳ್ಳುತ್ತಾ ರಾಜಸಿಂಹಾಸನವನ್ನೇರಿ ಶ್ರೀ 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 ಸೋಮನ ಮಹಾರಾಜ್ ಕಿ, ಸೋಮನ ಮಹಾರಾಜ್ ಕಿ, ಸೋಮನ ಮಹಾರಾಜ್ ಕಿ. ಅಪ್ಪಾಜಿ, ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೋಪುರಗಳಾದವು. ದುರ್ಯೋಧನ, ಬರೀ ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಅಂತೆ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಾನು ನಿನ್ನೊಡನೆ ಸೇರಿಕೊಂಡು ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನೆಳೆಯುತ್ತಾ ನಿನ್ನ ಮನಸ್ಸಿನಲ್ಲಿ ಪಾಂಡವರ ದೇಶ ಕೆರಳಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಯಲ್ಲೇ ನಡೆಸುವೆನು. ಇನ್ನು ಮುಂದೆ ಈ ಶಕುನಿಯಿಂದ ಆಗುವ ಹಿಂಸೆಯು ಆ ನಿನ್ನ ನರಕದ ಭಯಂಕರ ಹಿಂಸೆಗಿಂತಲೂ ಅತಿ ಭಯಾನಕವಾಗಿರುವುದು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಆನಂದ, ಪರಮಾನಂದ.
ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸಿ ನಿನಗಾಗಿ ಒಂದು ತೊಟ್ಟು ನಿಟ್ಟುಸಿರು ಸಹ ಬಿಡುವರಿಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನು ನಡೆಸುವೆನೋ. ನರಕದ ಮಾರ್ಗವನ್ನು ನಡೆಸುವೆನೋ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಅಂದೆ ನೀನು ಬಂದೆ. ಅದಿರಲಿ ಮಾವ, ನಾನು ಮಾಡಿದ ಕಾರ್ಯ ಯುಕ್ತವೇ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತೂಹಲಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಚೋರನು ನನ್ನೆರಡು ತೋಳು ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವೆಲ್ಲವನ್ನು ನಾಶ ಮಾಡಿಬಿಡುವನು. ಆದರೆ ನೋತಿ ಹಿಂಸೆ, ಸೊಯುತ ಕಲಹ ಇದು ಉಚಿತವೇ ಮಾವ. ಅಂದು ನಾನು ದ್ವಾರಕಿಗೆ ಹೋದಾಗ ಶ್ರೇಷ್ಠನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಕುಲದ ಕಳಮರಿ, ಅವನ ಮಾತು ಪರಿಚಯಿಸೋಲ್ಲ ಬಿಡು ದುರ್ಯೋಧನ. ನನ್ನನ್ನು ನಂಬು ದುರ್ಯೋಧನ. ಈ ಸೋದರ ಮಾವ ಶಕುನಿಯನ್ನು ನಂಬು. ತಕ್ಷಣದಲ್ಲಿ ನಿನಗೆ ಮುಕ್ತಿ ಸಿಗುವುದು. ಶಾಂತಿ ಸಂಧಾನವನ್ನು ನಡೆಸುತ್ತಿರುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲೇ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ, ಇಲ್ಲ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಸಹೋದರ, ಯದುಪತಿಯು ಆಗಲೇ ಆ ದರಿದ್ರ ರಾಜ ಪ್ರಸಾದವನ್ನು ದಾಟಿ ಆ ಮುರುಕು ಜೋಪಡಿ ಇದರ ಮನೆಯನ್ನು ಆಶ್ರಯಿಸುತ್ತಿರುವನಂತೆ. ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಒಂದೇ ಬರುವನು. ನೀನು ಚಿಂತಿಸಬೇಡ ಸಹೋದರ. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ, ಇಲ್ಲ. ಆ ಕಳ್ಳ ಕೃಷ್ಣನು ನಮ್ಮ ಸಭೆಗೆ ಬರಲಿ, ಅವನನ್ನ ಜೀವ ಸಹಿತ ಹಿಂದೆ ಬಿಡುವನು. ಬ್ರಹ್ಮಾಂಡವ ನಡಗೋದೀಗಲೇ
ಮಾಡುವುದೇ ಅಥವಾ ಬೇಡವೇ? ಕೃಷ್ಣನೊಡನೆ ಶಾಂತಿ ಸಂಧಾನ. ನಿನಗೆಲ್ಲೋ ಭ್ರಾಂತ ದುರ್ಯೋಧನ. ಏಕೆ ಮಾವ? ಕೃಷ್ಣನು ನಿನ್ನ ಮನೆಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಈ ನಮ್ಮ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಎದುರನ್ನು ಮುರುಕುದೋಪುಡನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದಷ್ಟು ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ನನ್ನ ಮಗುವೆ? ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಶಕುನಿ? ಆ ಕೃಷ್ಣನೊಡನೆ ನನಗಿರುವ ದ್ವೇಷ ಹಾಗೆ ಕೇಳಿದರಲ್ಲವೇ ನನ್ನ ಸೋದರಳಿಯ? ಆ ಕೃಷ್ಣನಲ್ಲಿ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು. ಕೃಷ್ಣ ಅವನೊಬ್ಬ ಕಪಟಿ, ವಂಚಕಿ, ನಾರು ಚೋರ ಇರಬಹುದು. ಮಿಗಿಲಾಗಿ ಕ್ಷತ್ರಿಯ ಕುಲಕ್ಕೆ ಕಳಂಕ ಸ್ವರೂಪನು. ಕಪಟಿ. ಭರತ ವರ್ಷದಲ್ಲಿ ಅವನು ಅವತರಿಸಿರೋದು ಕ್ಷತ್ರಿಯ ಜಾತಿಯನ್ನೇ ನಿರ್ಮೂಲ ಮಾಡಲೆಂದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಪೂಜಿಸುವರೋ ಅವರನ್ನೇ ನಿರ್ಮೂಲ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂಥ ಮಿತ್ರರಾಗಿದ್ದರು? ಹೌದು ಮಾವ. ಅಲ್ಲವೇ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಳ್ಳ. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿರುವನು. ವಂಚಕ. ಸಹೋದರರನ್ನು ಸುರಪಾನ, ಸಾರ್ವಭೌಮ ಸುರಪಾನ ಪ್ರಮರ್ತನಾಗಿಸಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು. ಅಂತವನಿಗೆ ಮನ್ನಣೆ ಕೌರವೇಶ್ವರ, ಅಂತವನಿಗೆ ಮನ್ನಣೆ. ಕೃಷ್ಣನು ನೀನು ಹೇಳುವಂತ ವಂಚಕರೇ ಇರಬಹುದು. ಹಾಗಾದರೆ ನನ್ನನ್ನು ದೊರಕಿ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನು ಸಹಾಯ ಬೇಡುವುದು ಉಚಿತವಾಗಿತ್ತೇ ಮಾವ? ಅದಕ್ಕೊಂದು ಉದ್ದೇಶವತ್ತು ನನ್ನ ಮಗುವೆ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದು. ಏಕೆಂದರೆ ಕೃಷ್ಣನಿಗಿಂತ ನಿಜೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಏಕೆ ಮಾವ? ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೆ ಬಂದೊದಗಿರುವುದು ನನ್ನ ಮಗುವೆ. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿವೆ. ಅಲ್ಲವಯ್ಯ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದೇಶದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಎಂಬುದೇ ನನ್ನ ಚಿಂತೆ. ಪಾಂಡವರು ಆ ಪಾಂಡವರಿಗೆ ನೀನು ಆಶೆಯನ್ನು ಕೊಟ್ಟಿದ್ದೇ ಆದರೆ ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಲಿ. ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಆಚಲ ಹಂಗಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ದೇಹಿ 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 ಎಂದು ಸರಿಯಾಗಿ ಹೇಳಿದ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು, ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ ನನ್ನ ಮಗುವೆ, ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಪಟಿ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ
ನನ್ನ ಮಗುವೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸುವುದೇ ಮೇಲು. ನನ್ನ ಮಗುವೆ ಯಥಾ ಸಮಯದಲ್ಲಿ ಅದನ್ನು ಪ್ರತಿಜ್ಞಾಪಿಸುವೆನು. ನೀನಿನ್ನು ನಡೆಯ ದುರ್ಯೋಧನ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೊರಡೋಣ. ನಡೆ. ದುರ್ಯೋಧನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಅವರು ಪಾಂಡವರಿಗೆ ಇದು ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಅವರು ಪಾಂಡವರಿಗೆ ಇದು ಕ್ಷೇತ್ರ. ಎಷ್ಟರಿಂದ ಪಡೆದ ನಾನು ಯಾದವ ಸೈನ್ಯ, ಒಂದು ಮಾಡಿ ಬಿಡುವ ನಾವು ಪಾಂಡವ ಸೈನ್ಯ. ಎಷ್ಟರಿಂದ ಪಡೆದ ನಾನು ಯಾದವ ಸೈನ್ಯ, ಜಲ್ದಿ ಮಾಡಿ ಬಿಡುವ ನಾವು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಅವರು ಪಾಂಡವರಿಗೆ ಇದು ಕ್ಷೇತ್ರ. ಭೀಮನನ್ನು ತಿಳಿದು ಬಿಡುವ ನನ್ನ ತಮ್ಮನು, ಮಾತಲ ತಲೆ ಹೋಲಿಸುವ ವೀರ ಕಣ್ಣನು. ಭೀಮನನ್ನು ತಿಳಿದು ಬಿಡುವ ನನ್ನ ತಮ್ಮನು, ಮಾತಲ ತಲೆ ಹೋಲಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಅವರು ಪಾಂಡವರಿಗೆ ಇದು ಕ್ಷೇತ್ರ. ಕ್ಷೇತ್ರ ಧರ್ಮಕ್ಷೇತ್ರ. ನಡೆ 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 ದುರ್ಯೋಧನ, ನಡೆ. ಮುರಿಸುವೆನು ನಿನ್ನ ತಡೆ. ನಡಿ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ರಣಬಲಿ. ನನ್ನನ್ನು ನಿನ್ನ ಉದ್ದೇಶ ಎಂದು ತಿಳಿದೇನೋ? ನನ್ನ ಸಲಹೆಯನ್ನು ಕೇಳುತ್ತಿರೋ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೇನು? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು, ಒಂದಿಗೆ ಅದು ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಳಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆ ಕೆದರಿ ಮುಂಡೆಯಾಗುವಳೋ, ಅಂದಿಗೆ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆನೋ ಮೂಡ. ಇನ್ನು ಎಷ್ಟು ದಿನ ತಾನೇ ಇರುವುದು ಈ ನಿನ್ನ ಅಧಿಕಾರ?